ಮ್ಯಾರಿನೇಷನ್ ಎಲ್ಲ ಆಯಿತು. ಇವಾಗ ಕಟ್ಸ್ನ ಹೊಡ್ಕೊತಾ ಇದ್ದೀವಿ. ಕಟ್ಸ್ ಎಲ್ಲ ಆದಮೇಲೆ ಇವಾಗ ಮಸಾಲಾನ ಕ್ಲೀನಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಪಾತ್ರೆ ಇಟ್ಟು ಫಸ್ಟಿಗೆ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ ಎಲ್ಲ ಹಾಕ್ತಾ ಇದ್ದೀವಿ. ಫಸ್ಟ್ ಆಗಿದೆ ಇದು ಬ್ರೌನಿಷ್ ಕಲರ್ ಆನಿಯನ್ ಬಂದಮೇಲೆ ಇವಾಗ ಫುಲ್ಲು ಗೋಟ್ನ ಇದರಲ್ಲಿ ಹಾಕಿದ್ದೀವಿ. ಚೆನ್ನಾಗಿ ರ್ಯಾಪ್ ಮಾಡಿ ಇವಾಗ ಇಟ್ಟಿದ್ದೀವಿ. ಒಂದು 1 hour ಏನೋ ಹಾಗೆ ಬಿಡ್ತೀವಿ ಇವಾಗ ಸದ್ಯಕ್ಕೆ. ಇವಾಗ ಒಂದ್ಸಲ ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ ಬೆಂದಿದೆಯಲ್ಲ ಅಂತ ಹೇಳಿ. ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ಮಾಷಾಲ್ಲ ಪರ್ಫೆಕ್ಟಾಗಿ ಬಿರಿಯಾನಿ ರೈಸ್ ರೆಡಿ ಆಯಿತು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಫೈನಲ್ ಟಚಪ್ ಆಗಿದೆ. ಇದನ್ನು ಕ್ಲೋಸ್ ಮಾಡೋದಷ್ಟೇ. ಹಾಯ್ ಸಲಾಮ್ ನಮಸ್ತೆ, ನಾನು ನಿಮ್ಮ KS16 ಹುಡುಗ. ನಾವಿವತ್ತು ಫುಲ್ ಗೊಟ್ ಮಂದಿ ಮಾಡೋಣ ಅಂತೇಳಿ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಇಫ್ತಾರಿಗೆ ರೆಡಿ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀವಿ. ನಾವು ನಿನ್ನೆ ನಮ್ಮ ಗ್ಯಾರೇಜ್ನಾಗ ಕೂತ್ಕೊಂಡು ರೆಸಿಪಿ ಎಲ್ಲ ನೋಡಿದ್ವಿ ಮಂದಿ ಮಾಡೋದು. ಇವಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಹಿರಿಯೂರಿಗೆ ಹೋಗ್ತಿದ್ವಿ. ನಮ್ಮ ಊರಿಗೆ, ನಮ್ಮ ಹಿರಿಯೂರು KS16 ಹಿರಿಯೂರು. ಅಲ್ಲಿ ಹೋಗಿ ನಾವೆಲ್ಲ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇವಾಗ ಹೋಗಿ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಅಲ್ಲ, ಫಸ್ಟ್ ರೇಷನ್ ತಗೊಂತೀವಿ, ಆಮೇಲೆ ಹೋಗಿ ರೆಡಿ ಮಾಡಿ ರಾಷನ್ಗೆ ಲಿಸ್ಟ್ ಬರೆಸ್ತಾ ಇದೀವಿ. ಚಕ್ರಮಗ್ಗು, ಚಕ್ರಮಗ್ಗು, ಜಾಫ್ರಾನ್ ಕಾ ಫೂಲ್ ಕಸ್ತೂರಿ ಮೆಂತೆ. ರಾಷನ್ ಎಲ್ಲ ಕಟ್ಸಿದ್ದಾಯ್ತು. ಇವಾಗ ಬಿಲ್ ಮಾಡಿ ಇಲ್ಲಿಂದ ಹೊರಡೋದು. ಕರಿ ಎಲ್ಲ ಇಲ್ಲೇ ತೊಗೊತಾ ಇದೀವಿ. ಇವಾಗ ಗ್ಯಾಸ್ ಎಲ್ಲ ಐಟಮ್ ಎಲ್ಲ ತೊಗೊಂಡಾಯ್ತು, ಪರ್ಚೇಸ್ ಮಾಡಾಯ್ತು. ಎಲ್ಲ ಐಟಮ್ ಮಿಸ್ ಮಾಡ್ದಂಗೆ ತೊಗೊಂಡಿದ್ವಿ ಗ್ಯಾಸ್. ಇವಾಗ ಏನಾದ್ರು ನಮ್ಮ ಲೊಕೇಶನಿಗೆ ಹೋಗ್ಬೇಕು, ಪ್ಲೇಸಿಗೆ ಹೋಗ್ಬೇಕು. ಐಟಮ್ ನಾನು ಹೇಳ್ತೀನಿ, ಮಿಸ್ ಆಗಿರೋ ಐಟಮ್ ನಮ್ಮ ದೋಸ್ತನ ಹೇಳ್ತಾನಂತೆ KS16 ನಾಜಿಮ್ ಅವರು. ಮತ್ತೆ ಮಾತಾಡಿದ್ರೆ ಬರ್ತಾರೆ, ಅತಿ ಶೀಘ್ರದಲ್ಲಿ ಬರ್ತಾರೆ ಗಾಯ್ಸ್. ಇನ್ನು ನಾವು ಪ್ಲೇಸಿಗೆ ಹೋಗ್ಬೇಕು, ನಮ್ಮ ಪ್ಲೇಸಿಗೆ. ಸೊ ಎಲ್ಲ ಐಟಮ್ ತೊಗೊಂಡು ತೋಟದ ಹತ್ರ ಬಂದಿದ್ದೀವಿ. ಇವಾಗ ಕರಿಂದ ಎಲ್ಲ ಐಟಮ್ ಇಳಿಸ್ಕೊಂಡು ಇವಾಗ ಎಲ್ಲೇ ಅಡುಗೆ ಮಾಡ್ತೀವೋ ಆ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಕತ್ತಿ ಎಲ್ಲ ರೆಡಿ ಮಾಡ್ಕೊಂಡ ನಮ್ಮ ಹುಡುಗ. ಇವಾಗ ಜುಬಾ ಮಾಡೋಕ್ಕೆ ಮೇಕೆನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜುಬಾ ಎಲ್ಲ ಆದಮೇಲೆ ಸ್ಕಿನ್ ಔಟ್ ಮಾಡ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ, ಮೆಣಸಿನ್ಕಾಯಿ ಪುಡಿ, ನೆಕ್ಸ್ಟ್ ಅರಿಶಿನ ಪುಡಿ ಆ್ಯಡ್ ಮಾಡಿದ್ವಿ. ಮನೆಯಲ್ಲಿ ತಯಾರಿಸಿದ ಗರಂ ಮಸಾಲ ಪೌಡರ್ ಮಿಕ್ಸಿಯಲ್ಲಿ ಮನೆಯಿಂದಲೇ ಮಾಡ್ಕೊಂಡ್ಬಂದಿದ್ವಿ, ಅದನ್ನು ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಇವಾಗ ಹಾಗೆ ಕರ್ಣ ಕೂಡ ಆ್ಯಡ್ ಮಾಡ್ತಿದ್ದೀವಿ. ಹಾಗೆ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಮ್ಯಾರಿನೇಷನ್ ಎಲ್ಲ ಆಯಿತು. ಇವಾಗ ಕಟ್ಸ್ನ ಹೊಡ್ಕೊತಾ ಇದ್ದೀವಿ. ಕಟ್ಸ್ ಎಲ್ಲ ಆದಮೇಲೆ ಇವಾಗ ಮಸಾಲಾನ ಕ್ಲೀನಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ನಮಾಜಿಗೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ತಣ್ಣಗಿದೆ ತೋಟದಲ್ಲಿ, ಹಾಗೆ ವಜೂ ಮಾಡ್ಕೊಂಡು ಬಂದು 1 hour later. ಆಯ್ತು. ಆಮೇಲೆ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪಾತ್ರೆ ಎಲ್ಲ ಕ್ಲೀನಾಗಿತ್ತು, ಇನ್ನೊಂದ್ಸಲ ವಾಶ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಸೀಲಿಟ್ಗೆ ತರ್ತಾ ಇದ್ದಾರೆ ಹುಡುಗರೆಲ್ಲ. ಒಲೆಗೆ ಬೆಂಕಿ ಹಚ್ಚಿದ್ದೀವಿ, ಸಕ್ಕತ್ತಾಗಿ ಉರಿತಾ ಇದ್ದೀವಿ. ಇವಾಗ ಪಾತ್ರೆ ಇಡುವ ಸಮಯ. ಪಾತ್ರೆ ಇಟ್ಟು ಫಸ್ಟಿಗೆ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ ಎಲ್ಲ ಹಾಕ್ತಾ ಇದ್ದೀವಿ ಫಸ್ಟಿಗೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀವಿ. ಪುದೀನ ಆ್ಯಡ್ ಮಾಡಿದ್ದೀವಿ. ಆನಿಯನ್ ಆದಮೇಲೆ ಹಸಿಮೆಣಸಿನ್ಕಾಯಿ, ಪುದೀನ ಆ್ಯಡ್ ಮಾಡಿದ್ದೀವಿ. ಫುಲ್ ಗೋಟ್ನ ಮ್ಯಾರಿನೇಷನ್ ಆಗಿದೆ. ಇವಾಗ ಪಾತ್ರೆಯಲ್ಲಿ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಆಗಿದೆ ಇದು ಬ್ರೌನಿಷ್ ಕಲರ್ ಆನಿಯನ್ ಬಂದಮೇಲೆ ಇವಾಗ ಫುಲ್ ಗೋಟ್ನ ಇದರಲ್ಲಿ ಹಾಕಿದ್ದೀವಿ. ಈ ಕಡೆ ನಾವು ಫ್ರೆಂಡ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ, ಈ ಕಡೆ ಒಂದು ಸೋಂಬೇರಿ ಗ್ರೂಪ್ ಕೂಡ ಇದೆ, ನೋಡ್ಬೋದು ನೀವು. ಎಲ್ಲ ಫಾಸ್ಟಿಂಗ್ ಇರೋದ್ರಿಂದ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಗೆಳೆಯ ಶಾವು ಬಂದಿಲ್ಲ, ಇನ್ನ ಬರ್ತಾನೆ ಅವನು. ಇವಾಗ ಕೆಲಸ ಇತ್ತು ಸ್ವಲ್ಪ, ಬರ್ತಾನೆ. ದೊಡ್ಡ ಕುಕ್ ಅವನು, ಚೆನ್ನಾಗಿ ಮಾಡ್ತಾನೆ. ಮಾಸ್ಟರ್ ಶೆಫ್ ಸೈಯದ್ ಶಾಬುದ್ದೀನ್ ಅಂತ ಹೇಳಿ. ಮಟನ್ನ 2 ಸೈಡ್ ಸ್ವಲ್ಪ ಚೆನ್ನಾಗಿ ಬೆಂದಾಗ ನೀರು ಆ್ಯಡ್ ಮಾಡ್ತಾ ಇದ್ದೀವಿ. ರೈಸ್ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಆ್ಯಡ್ ಮಾಡಿದ್ದೀವಿ. ಇವಾಗ ನಾವು ಇದೇ ನೀರನ್ನ ಮತ್ತೆ ರೈಸ್ ಕೂಡ ಮಾಡೋದು, ಹಾಗಾಗಿ ರೈಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ರ್ಯಾಪ್ ಮಾಡಿ ಇವಾಗ ಇಟ್ಟಿದ್ದೀವಿ.
ಒಂದು 1 hour ಏನೋ ಹಾಗೆ ಬಿಡ್ತೀವಿ ಇವಾಗ ಸದ್ಯಕ್ಕೆ. ಈ ಕಡೆ ದಾಲ್ಚಾ ಮಾಡೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಆಲ್ರೆಡಿ ಪಾತ್ರೆನ ಇಟ್ಟಿದ್ದಾರೆ. ಕದ್ದನ್ನ ಇವಾಗ ಕಟ್ ಮಾಡ್ಕೊತಾ ಇದ್ದಾರೆ. ದಾಲ್ಚಾ ಮಾಡೋದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಬೇಳೆನ ಹಾಕ್ತಾ ಇದ್ದಾರೆ. ಬೇಳೆ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡಿದ್ದೀವಿ. ಇವಾಗ ಇದೊಂದು ಸ್ವಲ್ಪ ಹೊತ್ತು ಹಾಗೆ ಬೇಯಾಗಿ ಬಿಡೋಣ. ಬೇಳೆ ರೆಡಿ ಆಗೈತೆ, ಅದಕ್ಕೆ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ. ಇದನ್ನು ಆಯಿತು. ಇವಾಗ ಒಂದ್ಸಲ ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ ಬೆಂದಿದೆಯಾ ಇಲ್ಲ ಅಂತ ಹೇಳಿ. ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಇವಾಗ ಮಾಷಾಲ್ಲ ಬಿರಿಯಾನಿ ಪಲ್ಯಗೆ ರೆಡಿ ಮಾಡ್ಕೊಂಡಿದ್ದೀವಿ. ಫಸ್ಟಿಗೆ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಆಯಿಲ್ ಬಿಸಿ ಆದ ನಂತರ ಗರಂ ಮಸಾಲ ಹಾಕ್ಕೊತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ದೀವಿ ಇವಾಗ. ಹಾಗೆ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀವಿ. ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಮಟನ್ನ ಸೈಡಿಗೆ ಇಟ್ಟು ಅದೇ ನೀರನ್ನು ಇವಾಗ ಬಿರಿಯಾನಿ ರೈಸಿಗೆ ಇಟ್ಟಿದ್ದೀವಿ. ರೈಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ರೈಸಿಗೆ ಇಟ್ಟಿದ್ದೀವಿ. ಇವಾಗ ತುಪ್ಪ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಲರಿಗೆ ಫ್ಲೇವರ್ನ ಹಾಕ್ತಾ ಇದ್ದೀವಿ. ರೈಸ್ ಕೂಡ 95% ಆಗಿದೆ. ಇವಾಗ ದಮ್ಮಿಗೆ ಇಟ್ಟಿದ್ದೀವಿ. ಇದು ಫಸ್ಟಿಗೆ ಘೀ ಹಾಕ್ತಾ ಇದ್ದೀವಿ. ಡ್ರೈ ಫ್ರೂಟ್ನ ಸ್ವಲ್ಪ ಫ್ರೈಡ್ ಮಾಡೋದಕ್ಕೆ. ಹಾಗೆ ಕಿಶ್ಮಿಶ್ ಕೂಡ ಹಾಕಿದ್ದೀವಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದು ಇವಾಗ ಸಪ್ರೇಟ್ ಮಾಡ್ಕೊತೀವಿ. ಡ್ರೈ ಫ್ರೂಟ್ಸ್ ಆ್ಯಂಡ್ ಆನಿಯನ್ನ ಸ್ವಲ್ಪ ಲೈಟಾಗಿ ಇದು ಫ್ರೈಡ್ ಮಾಡಿದ್ದೀವಿ. ಬಿರಿಯಾನಿ ರೈಸ್ ರೆಡಿ ಆಯಿತು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಫೈನಲ್ ಟಚಪ್ ಆಗಿದೆ. ಇದನ್ನು ಕ್ಲೋಸ್ ಮಾಡೋದಷ್ಟೇ. ಎಲ್ಲ ರೆಡಿ ಆಗಿದ್ದಾಯಿತು. ಪ್ಯಾಕ್ ಮಾಡಿ ಇವಾಗ ಹಸರ್ ಟೈಮು. ಸೊ ವಜು ಗೀಜು ಮಾಡಿ ಹಜಾಕ್ ಹೋಗಬೇಕು. ಹಜಾಕ್ ಹೋಗಿದ್ಮೇಲೆ ನಮಾಜಿ ಮಾಡ್ಕೋಬೇಕು. ನಮಾಜಿ ಆದಮೇಲೆ ಸಿಗ್ತೀನಿ. 1 hour later. ಇಫ್ತಾರಿ ಟೈಮ್ ಆಯಿತು. ಒಂದಕ್ಕೆ ಬಿಡ್ತಾ ಇದ್ದೀವಿ. ಇಫ್ತಾರ್ ಆಯಿತು. ಮಗರಿಬಿನ ನಮಾಜ್ ಕೂಡ ಆಯಿತು. ಇವಾಗ ಊಟದ ಪ್ರಿಪ್ರೇಷನ್ ನಡೆಯುತ್ತೆ. ಇವಾಗ ಸಿಂಪಲ್ಲಾಗೆ ಡೆಕೋರೇಟ್ ಮಾಡಿದ್ದೀವಿ. ಒಂದು ಲೆಗ್ ಪೀಸ್ ಜೊತೆಗೆ ರೈಸ್. ಮಾಷಾಅಲ್ಲಾ. ಹಾಂ ಅನ್ಸರ್ ಕ್ಯಾ ಬೋಲ ಎಲ್ಲಾರು ವಾಂಗೆ ಶಬಾ ತು ಕ್ಯಾ ಬೋಲ ಗೈಸ್ ಊಟ ಆದಮೇಲೆ ಸಿಗ್ತೀನಿ. ಫುಲ್ ಗುಡ್ ತಂದೂರಿನ ಮಾಡಿದ್ದು ಆಯಿತು. ಇಫ್ತಾರಿನೂ ಕೂಡ ಆಯಿತು. ಸೊ ಎಲ್ಲ ಪ್ಯಾಕಪ್ ಕೂಡ ನಡೀತಾ ಇದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.